ಉತ್ಸವ ಶುರುವಾದಾಗಿಂದ ನನ್ನ ಮೈ ಕೈ ಎಲ್ಲ ನುಜ್ಜುಗುಜ್ಜಾಗೋಯ್ತು ಕಣಯ್ಯ. ದಿನಕ್ಕೆ 4 ಸಲ ಕರೀತಾರೆ ನಿಮ್ಮ ಮಂಡ್ಲಿಯವರು. 4 ಸರಿ ನಾನು ಆಟೋ ಓಡಿಸಿದ್ರೆ ನನ್ನ ಗಾಡಿಗೆ ಹಾಕೋದೇನು ಪೆಟ್ರೋಲ ಇಲ್ಲಾಂದರೆ ಕಲ್ಯಾಣಿ ನೀರಾ? ನೋಡೋ, ಈ ಉತ್ಸವ ಮುಗಿಯೋವರೆಗೂ ಡೀಸೆಲ್ ದುಡ್ಡು ಬತ್ತಿಯ ಜಾಸ್ತಿ ಕೊಡು 2 ತಿಂಗಳು. ಎಲ್ಲದಕ್ಕೂ ಲೆಕ್ಕ ಕೊಡ್ತೀನಪ್ಪ. ಆಯಿತು, ನಿನ್ನ ಕೋರಿಕೆನ ಮಂಡಳಿಯವ್ರ ಮುಂದೆ ಇಡ್ತೀನಿ. ಅವ್ರು ಏನು ಹೇಳ್ತಾರೋ ನಿನಗೆ ಬಂದ್ಬಿಟ್ಟು ಹೇಳ್ತೀನಿ. ಎಲ್ಲ ನಿನ್ನ ಕೈಲೇ ಇದೆಯಲ್ಲೋ, ನೀನೇ ಮಂಡ್ಲಿ ಅಲ್ವೇನೋ? ಮಂಡ್ಲಿ ಅವ್ರಿಗೆ ನೀನೇನಾದ್ರು ಹೇಳಿದ್ರೆ ನಿನ್ನ ಕುತ್ತಿಗೆ ಕುಯ್ದು ಬಿಡ್ತಾರಾ? ಆಮೇಲೆ ಜಗ್ಗಿ, ನಾನೊಂದು ವಿಷಯ ಕೇಳ್ಪಟ್ಟೆ. ಹೋದ್ರಪ್ಪ, ಇದು ಆಕಾಶವಾಣಿ ಚಕ್ರಾಪುರಿ ವಾರ್ತೆಗಳು. ಓದುತ್ತಿರುವವರು ಚಕ್ರಾಪುರಿಯ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಾಲಯದ ಕಾರಣಿಕರಾದ ಪಂಚಾಕ್ಷರಿಯವರು. ಹೋದ್ರು. ಅಲ್ಲ ಕಣ ಜಗ್ಗಿ, ನಿನ್ನ ಹೆಂಡತಿ ಬಸ್ರಾದರೆ ಶೇಖ್ರಿ ಸುನಿತಾ ಕೊಡೋಕ್ಕೆ ಅಂತ ಬೊಂಬೆ ತಂದಿದ್ದಾನಂತೆ. ಒಳ್ಳೆ ತಮಾಷೆ ಕಂಡ್ರು ನಿಮ್ಮ ಮನೆಯದು. ನನ್ನ ಹೆಂಡತಿನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ ಬಿಡ್ರಯ್ಯ ಅಂದರು. ನಾನು ನೋಡ್ಕೋತೀನಿ ಅಂತಾನೆ ಶೇಖ್ರಿ. ತರಲಿ ಬಿಡು, ನಾನು 3 ಹೊತ್ತು ಇಲ್ಲಿ ಕೆಲಸ ಅಂತ ಕೂತ್ರೆ ಬಸ್ರಿ ಹೆಂಗಸು. ಪಾಪ ನನ್ನ ಹೆಂಡ್ತಿನ ಯಾರು ನೋಡ್ಕೋಬೇಕು ಹೇಳು? ಒಂದೊಂಥರ ಸೋದರ ಪ್ರೀತಿ ನನ್ನ ಹೆಂಡ್ತಿನ ಕಂಡ್ರೆ. ಇರಲಿ ಬಿಡು. ತುಂಬ ಚೆನ್ನಾಗಿ ಟ್ಯಾಪೆ ಆಗ್ತೆ ಕಣಯ್ಯ ಆಟೋ ರಾಜ. ನಿನಗೆ ಗೊತ್ತಿರೋದಿಷ್ಟೇ, ಮುಂದಿನ ಭಾಗ ಹೇಳ್ತೀನಿ ಕೇಳು. ಶೇಖ್ರಿ ಸುನಿತಾಗೆ ಬೊಂಬೆ ತಂದು ಕೊಟ್ಟಿದ್ದಕ್ಕೆ ಲಲಿತಾ ಪ್ರಶ್ನೆ ಮಾಡಿದ್ಲಂತೆ. ಅದಕ್ಕೆ ಆ ಶೇಖ್ರಿ ಏನು ಮಾಡಿದಂತ ಗೊತ್ತಾ? ಲಲಿತಾಗೆ ಕಪಾಳ ಮೋಕ್ಷ ಮಾಡಿದಂತೆ. ಹೌದಾ? ಇದೆಲ್ಲ ನಿನಗೆ ಯಾಕೋ ಗೊತ್ತಾಯ್ತು ಪಂಚಾಕ್ಷರೇ? ಅವ್ರ ಮನೆ ಬೆಕ್ಕೆ ನಮ್ಮ ಮನೆಗೂ ಹಾಲು ಕುಡಿಯೋಕೆ ಬರೋದು. ಅಂದರೆ ಅವ್ರ ಮನೆ ಕೆಲಸದಾಕೆ ಇಲ್ವಾ ಚೆನ್ನವ, ಅವಳು ನಮ್ಮ ಮನೆ ಕೆಲಸಕ್ಕೆ ಬರ್ತಾಳೆ. ಛೇ ಗಂಡ ಹೆಂಡತಿ ಎಲ್ಲಾದರೂ ಹೀಗೆ ಕಿತ್ತಾಡ್ತಾರ? ಕಿತ್ತಾಡಿದ್ರೆ ನಿನ್ನಂಥವ್ರು ಬಾಯಿಗೆ ಬಂದು ಬೀಳುತ್ತೆ ಅನ್ನೋದು ಗೊತ್ತಾಗ್ಬೇಡವ ಅವ್ರಿಗೆ. ಅಯೋಗ್ಯರು ತಂದು ಥೂ. ಆಗಿಲ್ವ ನಿಮ್ದೆಲ್ಲ? ಶೇಖ್ರಿ, ಯಾಕಯ್ಯ ಬೇಗ ಬಂದ್ಬಿಟ್ಟೆ? ಮನೇಲಿ ಏನಾದರೂ ಕಿರಿಕಿರಿನಾ? ನಾನು ಅಷ್ಟೇಪ್ಪ, ಮನಸ್ಸಿಗೆ ಏನಾದರೂ ಬೇಜಾರಾದರೆ ಸೀದಾ ದೇವಸ್ಥಾನಕ್ಕೆ ಬಂದುಬಿಡ್ತೀನಿ. ನೆಮ್ಮದಿ ಇಲ್ಲೇ ಸಿಗೋದು. ಕಿರಿಕಿರಿನೂ ಇಲ್ಲ, ಎಂಥದ್ದೂ ಇಲ್ಲ. ಬೇಗ ಬಂದರೆ ಬೇಗ ಹೋಗ್ಬೋದು ಅಂತ. ಉಗ್ರಾಣ ತೆಗ್ದಿದ್ಯಾ? ಅಡುಗೆ ಸಾಮಗ್ರಿ ತಗೋಬೇಕು. ಇವತ್ತೇನೂ ಅವಸರ ಇಲ್ಲ ಬಿಡು. ಅಂದಾಗೆ ಆಟೋ ರಾಜ ಜಗ್ಗಿ ಸಿಕ್ಕಿದ್ದ. ಎಂಥ ಒಳ್ಳೆ ಮನಸ್ಸಯ್ಯ ನಿಮ್ಮದು. ಅಲ್ಲ, ಜಗ್ಗಿ ಹೆಂಡತಿ ಬಸ್ರಾದರೆ ನೀನು ಹೋಗಿ ಅವಳಿಗೆ ಬೊಂಬೆ ಕೊಟ್ಟಿಯಂತೆ, ಅದಕ್ಕೆ ಅವಳು ಖುಷಿನೂ ಪಟ್ಲಂತೆ. ಪಂಚಾಕ್ಷರಿ, ಈಗ ಉಗ್ರಾಣ ತೆಗಿತೀಯೋ ಇಲ್ಲ ನಾನು ವಾಪಸ್ ಹೋಗ್ಲೋ? ನೀನೇ ಮಾಡ್ಕೋ ಪ್ರಸಾದನ. ಅಯ್ಯೋ, ಬೇಜಾರು ಯಾಕೆ ಮಾಡ್ಕೋತೀಯ ಶೇಖ್ರಿ? ನಾನು ಕೇಳಿದ ಥರನೇ ನಿನ್ನ ಹೆಂಡತಿ ಲಲಿತಾ ಕೇಳಿದ್ದಕ್ಕೆ ಅವ್ರಿಗೆ ಕಪಾಳ ಮೋಕ್ಷ ಮಾಡಿದೆಯಂತೆ. ಅದನ್ನು ಕೇಳಿ ನನಗೆ ತುಂಬ ಬೇಜಾರಾಯಿತು ಕಣಯ್ಯ. ಏನೇ ಆಗಲಿ, ನೀನು ನಿನ್ನ ಹೆಂಡತಿ ಮೇಲೆ ಕೈ ಮಾಡಬಾರ್ದಾಗಿತ್ತು. ಇನ್ನೇನು ನಿನ್ನ ಹೆಂಡತಿ ಮೇಲೆ ಕೈ ಮಾಡಬೇಕಿತ್ತ? ನಿನ್ನ ಹೆಂಡ್ತಿನೂ ದೇವಸ್ಥಾನಕ್ಕೆ ಬಂದಾಗ ನಿನ್ನ ಮೇಲೆ ಬಂಡಿ ದೂರ ಹೇಳ್ತಾಳೆ. ನಿನ್ನ ಪಕ್ಕ ಮಲಗೋಕ್ಕಾಗಲ್ಲ, ಆ ಪಾಟಿ ಗೊರಕೆ ಹೊಡಿತೀಯ, ಜೊತೆಗೆ ಬಾಯೆಲ್ಲ ಗಬ್ ನಾತ ಅಂತ. ಅದನ್ನು ನಿನ್ನ ಹಾಗೆ ನಾನು ಟಾಮ್ ಮಾಡ್ತೀನಿ ಅವರೆಲ್ಲ. ಅವಳು ಯಾವಾಗ ಬಂದಿದ್ಲು ದೇವಸ್ಥಾನಕ್ಕೆ? ಗೊರಕೆ ವಿಷಯನ ನಿನ್ನ ಹತ್ರ ಯಾವಾಗ ಹೇಳಿದ್ಲು? ಮತ್ತೆ ನನ್ನ ಹೆಂಡತಿ ಕೆನ್ನೆಗೆ ನಾನು ಹೊಡೆದೆ ಅಂತ ಯಾರಯ್ಯ ಹೇಳಿದ್ದು ನಿನಗೆ? ನೀನು ಹೇಗೆ ಇನ್ನೊಬ್ರು ಸಂಸಾರದಲ್ಲೇ ಯಾವಾಗಲೂ ಕಣ್ಣು ಹಾಕಿರ್ತೀಯೋ ಹಾಗೆ ಇನ್ನೊಬ್ರು ನಿನ್ನ ಸಂಸಾರಕ್ಕೂ ಮೂಗು ತೂರಿಸ್ತಾರೆ. ಇನ್ನೊಬ್ರು ಎಲೆ ನೊಣ ಓಡಿಸ್ಬೇಡ, ನಿನ್ನ ಎಲೆ ಎಂಜಲ್ ಮಾಡ್ತಿರೋ ನಾಯಿ ನೋಡಿಸು. ಮಲಗೋಕ್ ಮುಂಚೆ ಚೆನ್ನಾಗಿ ಗಂಜಲದಲ್ಲಿ 4 ಸರ್ತಿ ಬಾಯಿ ಮುಕ್ಕಳಿಸು. ನಿನ್ನ ಹೆಂಡತಿಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಈ ವಿಷಯನ ನನ್ನ ಮುಂದೆನೇ ಹೇಳ್ಬೋದಿತ್ತಲ್ಲ ನನ್ನ ಹೆಂಡತಿ. ಊರವ್ರ ಮುಂದೆಲ್ಲ ಟಾಮ್ ಮಾಡೋ ಅವಶ್ಯಕತೆ ಏನಿತ್ತು? ಇವತ್ತಿದೆ ಅವಳಿಗೆ. ಯಾಕೋ ಶೇಖ್ರಿ ಹಿಂಗಿದ್ಯಾ? ಬರೋ ದಾರಿಲ್ಲ. ಪಂಚಾಕ್ಷರಿ ದರ್ಶನ ಆಯ್ತು, ಇವತ್ತಿನ ಕೆಲಸವೆಲ್ಲ ಹಾಳೆ. ಯಾಕೆ, ಏನಂತೆ ಅವನಿಗೆ? ಸುಮ್ಮನೆ ಲೆಕ್ಕ ಬರ್ಕೊಂಡಿರೋದು ಬಿಟ್ಟು ಅವನ ವಿಚಾರ ಯಾಕೆ ಬಿಡಿ ಗುಂಡಾಚಾರ್ರೆ, ನಾನು ಪ್ರಸಾದ ಮಾಡಕ್ಕೆ ಹೋಗ್ಬೇಕು. ಅದು ಸರಿ, ಹಿಂಗ್ಯಾಕೆ ಮಾಡ್ಕೊಂಡೆ? ಏನು ಮಾಡ್ಕೊಂಡೆ? ಆ ಆಟೋ ರಾಜ ಜಗ್ಗಿ ಮೊದಲೇ ಎಡ್ಬಿಡಂಗೆ. ಅದಕ್ಕೆ ತಂದೆ ಆಗ್ತಿದ್ದೀನಿ ಅಂತ ಕೋತಿಗೆ ಹೆಂಡ ಕುಡಿಸ್ದಂಗೆ ಆಗ್ತಿದೆ. ಅವನ ಹೆಂಡತಿ ಅವಳು ಬಸ್ರು, ಅದಕ್ಕೆ ಸಂತೋಷ ಆದರೆ ಅವನೇ ವಿಚಾರಿಸ್ಕೊತಾನೆ. ನಿನಗೆ ಯಾಕಯ್ಯ ಅವನ ಸಂಸಾರದ ಬಗ್ಗೆ ಪುಳುಕ? ಅಂದರೆ ಏನು ನಿಮ್ಮ ಮಾತಿನ ಅರ್ಥ?
ಇಡೀ ಊರೇ ಮಾತಾಡ್ಕೊಳುತ್ತಲ್ಲ ಶೇಖ್ರಿ, ನೀನು ಗೊಂಬೆ ತಗೊಂಡು ಹೋಗಿ ಸುನೀತಾ ಕೊಟ್ಟು ವಿಚಾರ ನೀವು ನೋಡಿದ್ರಾ? ನಾನೇ ನೋಡ್ಬೇಕಾ? ಜನ ಹೇಳೋದು ಸುಳ್ಳ? ಯಾವ ಜನ? ಯಾರು ಹೇಳಿದ್ರು? ಈ ಜನ ಎಲ್ಲ ಬಂದು ಗೊಂಬೆ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದ್ರಾ? ಅಯ್ಯೋ ಹಾಗಲ್ಲಪ್ಪ, ಅದು ಯಾರು ಹೇಳಿದ್ದು ಹೇಳಿ. ಪಂಚಾಕ್ಷರಿನೇ ಹೇಳಿದ್ದು. ನೀನು ಸುನೀತಾಗೆ ಗೊಂಬೆ ತಗೊಂಡೋಗಿ ಕೊಟ್ಟೆ ಅಂತೆ. ನಿನ್ನ ಹೆಂಡತಿ ಕೇಳಿದ್ದಕ್ಕೆ ನಿನ್ನ ಹೆಂಡತಿ ಕಪಾಳಕ್ಕೆ ಹೊಡೆದೆ ಅಂತೆ. ಅವ್ನು ಇನ್ನೊಂದು ವಿಷಯ ಹೇಳಿಲ್ವಾ? ಏನದು? ಅದೇ ಗುಂಡಾಚಾರ್ಯ ಎರಡನೇ ಹೆಂಡತಿ ಕಾಲ್ಗೆಜ್ಜೆ ಗೌಡ್ರ ತೋಟದ ಮನೇಲಿ ಸಿಕ್ತಂತೆ ಅಂತ ತಂದು ತೋರಿಸ್ದ. ನಾನು ಹೋಗ್ಲಿ ಬಿಡು, ಗುಂಡಾಚಾರ್ಯರು ದೇವಸ್ಥಾನದಲ್ಲಿರ್ತಾರೆ 3 ಹೊತ್ತು, ಅವ್ರ ಹೆಂಡತಿಗೂ ಹೊತ್ತು ಹೋಗ್ಬೇಕಲ್ಲ ಅಂದೆ. ನಾನು ಇದನ್ನ ಯಾರಿಗೂ ಹೇಳಿಲ್ಲ. ಜಾಜಿ ಯಾವತ್ತೋ ಬೆಟ್ಟದ ಮೇಲಿಂದ ಬಿದ್ದು ಸತ್ ಹೋದ್ಲು. ಅವಳ ದೇಹದ ಒಳಗಡೆಗೆ ನಾನ್ ಸೇರಿದ್ದೀನಿ. ನಾವೆಲ್ಲಿದ್ದೀವಿ? ಕೆಲವು ದಿನಗಳ ಹಿಂದೆ ನನ್ನನ್ನು ಬಲಿ ಕೊಟ್ರಲ್ಲ, ಅದೇ ಜಾಗ ಇದು. ನಿನ್ ಸುಂದ್ರಿನ ಕೊಂದವ್ರನ್ನ ನೀನು ಕೊಲ್ಬೇಕು ಬಂಗಾರಿ, ನೀನು ಕೊಲ್ಬೇಕು. ನನ್ನ ಸುಂದರಿ ಆತ್ಮಕ್ಕೆ ನೆಮ್ಮದಿ ಸಿಗುತ್ತೆ ಅನ್ನೋದಾದ್ರೆ ನನ್ನ ಪ್ರಾಣನೇ ಒತ್ತೆ ಇಟ್ಟು ನಿನ್ನ ಆಸೆ ನೆರವೇರಿಸ್ತೀನಿ. ಈಗ ನಿನಗೆ ಶಾಸ್ತ್ರ ಬೇಕೋ ಚಕ್ರ ಬೇಕೋ? ಏನು ಹೇಳಬೇಕು ನೀನಾದ್ರೂ ಹೇಳು ಈ ಮೂರ್ಖನ್ಗೆ. ಯಾವನ ಹೆಡ್ಬೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ ಪಂಚಾಂಗದ ಪಿಶಾಚಿ. ಪಂಚಾಂಗ ಇಲ್ದೆ ಪ್ರಪಂಚ ಎಲ್ಲ ಹಾಡ್ಬೇಕು ನೀ.